ಹಾಯ್ ಹಲೋ ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಯಾವ್ದು ನೋಡ್ತೀವಿ ಅಂತಂದರೆ, ಒಂದು ಬೆಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ತೊಗೊಳ್ಳೋ ಕೆಲವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ನಾವು ನಮ್ಮ 5 ವರ್ಷ 10 ವರ್ಷ ಈ ರೀತಿ ಇನ್ವೆಸ್ಟ್ ಮಾಡ್ತೀವಲ್ಲ, ಇದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಓಕೆ, 20 ಇಯರ್ಸ್ ಇಲ್ಲ ಅಂತಂದರೆ 30 ಇಯರ್ಸ್ ಆ ಥರ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಆಪರ್ಚುನಿಟಿ. ಈ ಈ ಸ್ಟಾಕ್ ನಾನು ಏನು ಹೇಳ್ತೀನೋ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ನಮಗೆ ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ಗೆ ನೀವು ಏನು ಮಾಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ, ಇಲ್ಲೂ ತೊಗೊಂಡಿರ್ತೀರ. ಈ ರೀತಿ ಇನ್ವೆಸ್ಟ್ಮೆಂಟಿಗೆ ಮತ್ತೆ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ಳೋ ಅಂಥ ಸ್ಟಾಕ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಓಕೆ, ಇದು ಬಂದುಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಅಲ್ಲ. ಸ್ವಿಂಗ್ ಟ್ರೇಡಿಂಗ್ ಆಲ್ರೆಡಿ ನೀವು ನೋಡಿರ್ತೀರ, ಕೆಲವೊಂದು ಸ್ವಿಂಗಿಗೆ ನಾನು ಸ್ಟಾಕ್ಸ್ ಕೊಟ್ಟಿದ್ದೆ, ಮತ್ತು ಒಂದು ಮೂಮೆಂಟಿಂಗ್ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಿಗೂ ಬೇರೆ ಕೊಟ್ಟಿದ್ದೆ. ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಇರೋ ಸ್ಟಾಕ್ಸು. ಮತ್ತು ಇವಾಗ ನಾನು ಹೇಳೋ ಎಲ್ಲ ಪ್ರತಿಯೊಂದು ಸ್ಟಾಕ್ಸ್ ಬಂದುಬಿಟ್ಟು ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕ್ಸ್. ಓಕೆ, ಇದರಲ್ಲಿ ನಾವು ಹೋಗಿ ಮತ್ತೆ ಪುನಃ ಫಂಡಮೆಂಟಲ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ವೆರಿ 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 ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಸ್ಟಾಕ್ಸ್. ಓಕೆ, ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದು JSW ಸ್ಟೀಲ್. JSW ಸ್ಟೀಲ್ ಇವಾಗ ಆಪರ್ಚುನಿಟಿ ಇಲ್ಲಿ ಆಲ್ರೆಡಿ ನೀವು ಇನ್ವೆಸ್ಟ್ಮೆಂಟ್ ಇದರಲ್ಲಿ SIP ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡೋ ರೀತಿ ಇದ್ದಿದ್ದರೆ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ, ಓಕೆ, ಇಲ್ಲ, ಫ್ರೆಶ್ ಆಗಿ ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಈ ಲೆವೆಲ್ ಮತ್ತೆ 100 ಪಾಯಿಂಟ್ಸ್ ಕೆಳಗಡೆ ಡೌನ್ ಆದಮೇಲೆ ಮತ್ತೆ ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ಇಲ್ಲಿ ಬಂದು ನಾವು ಸಪೋರ್ಟ್ ತೊಗೊಂಡಾಗ ಆವಾಗ ನಾವು ಬೈ ಮಾಡಬೇಕಾಗುತ್ತೆ. ಓಕೆ, ಇದೆಲ್ಲ ಕಂಪ್ಲೀಟ್ಲಿ ಪ್ರೈಸ್ ಆ್ಯಕ್ಷನ್ನಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕ್ಸು. ಅದೇ ರೀತಿ ನಾವು ನೆಕ್ಸ್ಟು ಬಂದುಬಿಟ್ಟು ಡಿವಿಸ್ ಲ್ಯಾಬೊರೇಟ್ರಿ. ಓಕೆ, ಡಿವಿಸ್ ಲ್ಯಾಬೊರೇಟ್ರಿ. ಇವಾಗ ನಾವು ಸ್ಟಾಕ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ, ಫಸ್ಟು ನಾವು ನೆನಪಲ್ಲಿಟ್ಕೋಬೇಕು ಮಾರ್ಕೆಟ್. ಓಕೆ, ಮಾರ್ಕೆಟ್ ಸ್ಟ್ರಾಂಗ್ ಆಗಿರಬೇಕು. ಓಕೆ, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆಯಾ ಡೌನ್ ಟ್ರೆಂಡಲ್ಲಿದೆಯಾ ಫಸ್ಟು ನಾವು ನೋಡಬೇಕು. ನೆಕ್ಸ್ಟು ನಾವು ನೋಡಬೇಕಾಗಿರೋದು ಸೆಕ್ಟರ್. ಓಕೆ, ಮಾರ್ಕೆಟ್ ಅಂದರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕ್ಟರ್ ಸೆಕ್ಟರ್ ಅಂದರೆ ಫಾರ್ಮಾ ಸೆಕ್ಟರು, ಮೆಟಲ್ ಸೆಕ್ಟರು, IT ಸೆಕ್ಟರು, ಈ ರೀತಿ ಸೆಕ್ಟರ್ ಯಾವ ಸ್ಟ್ರಾಂಗ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇಂಡಿವಿಜುವಲ್ ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇವಾಗ ನಾವು ಮಾರ್ಕೆಟು ವೆರಿ ಸ್ಟ್ರಾಂಗ್ ಆಗಿದೆ, ಸೆಕ್ಟರ್ ಬಂದುಬಿಟ್ಟು ಫಾರ್ಮಾ ಸೆಕ್ಟರ್ ವೆರಿ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರ ಅದರಲ್ಲಿ ಬಂದುಬಿಟ್ಟು ಡಿವಿಸ್ ಲ್ಯಾಬೊರೇಟ್ರಿಯಲ್ಲಿ ಬಂದುಬಿಟ್ಟು ನಮಗೆ ಪುನಃ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಇದೆ. ಮತ್ತು ಈ ಲೆವೆಲಲ್ಲಿ ಬಂದು ನಮಗೆ ಸಪೋರ್ಟು ಇದೆ. ಓಕೆ, ಈ ಲೆವೆಲಲ್ಲಿ ಸಪೋರ್ಟ್ ಇರೋದ್ರಿಂದ ಪುನಃ ಇದು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರೋದ್ರಿಂದ ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನಾವು ಡಿವಿಸ್ ಲ್ಯಾಬೊರೇಟ್ರಿನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ. ಓಕೆ, ಡಾಕ್ಟರ್ ರೆಡ್ಡಿ ಇದು ಕೂಡ ಫಾರ್ಮಾ ಸೆಕ್ಟರಲ್ಲಿ ಬರುತ್ತೆ. ಫಾರ್ಮಾ ಸೆಕ್ಟರಲ್ಲಿ ಬಂದುಬಿಟ್ಟು ಇದು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇರೋ ಸ್ಟಾಕ್ಸು. ಓಕೆ, ಅದು ಆದಮೇಲೆ ಮತ್ತೆ ಪುನಃ ಫಾರ್ಮಾ ಸೆಕ್ಟರಲ್ಲಿ ಸಿಪ್ಲಾ. ನೀವು ನೋಡ್ಬೋದು ಇಲ್ಲಿ ನಾನು 3 ಸ್ಟಾಕ್ನು ಫಾರ್ಮಾ ಸೆಕ್ಟರಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಒಂದು ಕನ್ಸಾಲಿಡೇಷನ್ ಲೆವೆಲಲ್ಲೇ ಹೋಗಿದೆ. ಓಕೆ, ಒಂದು ಸೈಡ್ ವೇಸ್ ಎಲ್ಲ ಒಂದು ಅಪ್ ಟ್ರೆಂಡಲ್ಲಿ ಹೋದಾದಮೇಲೆ ಈ ಲೆವೆಲಲ್ಲಿ ಒಂದು ಕನ್ಸಾಲಿಡೇಷನ್ ಇದೆ. ಸೊ ಕನ್ಸಾಲಿಡೇಷನಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ದರೆ ಒಂದು SIP ರೀತಿಯಲ್ಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥರ ನಾವೇನು ಮಾಡ್ತೀವಿ, ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ. ಯಾಕಂದರೆ ಇದು ಸಿಪ್ಲಾ ಬಂದುಬಿಟ್ಟು ನಮಗೆ ಡಿವಿಡೆಂಟು ಕೊಡುತ್ತೆ. ಇನ್ ಕೇಸ್ ಪ್ರೈಸ್ ಮತ್ತು ಶೇರ್ ಪ್ರೈಸ್ ಮತ್ತು ಮೇಲೆ ಹೋದರೆ ನಮಗೆ ಪುನಃ ಈಕ್ವಿಟಿಯಲ್ಲಿ ನಮಗೆ ಶೇರ್ ಪ್ರೈಸ್ ಕೂಡ ಅತಿ ಹೆಚ್ಚಾಗುತ್ತೆ. ಸೊ ಆ ರೀತಿಯಲ್ಲಿ ನೀವು ಸ್ಮಾಲ್ ಇನ್ವೆಸ್ಟ್ ಎಲ್ಲಾದರೂ ಇಲ್ಲಿ ಮತ್ತೆ ಮಾಡಿದರೆ ಪುನಃ ಇಲ್ಲಿ ಬಂದು ನೀವು ಸಿಪ್ಲಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಇದು ಬಂದು ಬ್ರೇಕ್ ಆಗೋ ಚಾನ್ಸಸ್ ಇರ್ಬೋದು, ಇಲ್ಲಾಂತಂದರೆ ಈ ಲೆವೆಲಿಂದ ಮತ್ತೆ ಕನ್ಸಾಲಿಡೇಷನ್ ಆಗಿ ಹೋಗ್ಬೋದು. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಅದು ಆದಮೇಲೆ ಸಿಪ್ಲಾದ ಫಾರ್ಮಾ ಸೆಕ್ಟರಲ್ಲಿ 3 ಸ್ಟಾಕ್ ಇದೆ. ಅದು ಆದಮೇಲೆ ಸ್ಟೀಲಲ್ಲಿ ಒಂದು JSW. ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಸಲ್ಲಿ ಬಂದುಬಿಟ್ಟು ಬಜಾಜ್ ಫೈನಾನ್ಸಲ್ಲಿ ಒಂದು ಲೆವೆಲಲ್ಲಿ ಈ ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಂಡಿದೆ. ಓಕೆ, ಈ ಲೆವೆಲಲ್ಲಿ ನೋಡ್ಬೋದು, ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಇದು ಒಂದು ನಮಗೆ ಒಂದು ಇನ್ವೆಸ್ಟ್ಮೆಂಟಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಇದೆ ಬಜಾಜ್ ಫೈನಾನ್ಸಲ್ಲಿ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸ್ತದೆ. ಈ 5 ಸ್ಟಾಕ್ಸ್ ಏನು ಹೇಳಿದ್ದೀನೋ ಈ 5 ಸ್ಟಾಕ್ಸು ಬಂದು ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ. ಓಕೆ, ಯಾವುದೇ ರೀತಿ ಶಾರ್ಟ್ ಟರ್ಮ್ಗಲ್ಲ. ನಾಳೆನೇ ಇದು ಮೇಲೆ ಹೋಗ್ಬೋದು ಅಂತಂದರೆ ನಮಗೆ ಹೇಳೋಕ್ಕಾಗಲ್ಲ. ಇಲ್ಲಿಂದ ಮೇಲೇನೂ ಹೋಗ್ಬೋದು, ಪುನಃ ಕೆಳಗಡೆನೂ ಬರ್ಬೋದು. ರೈಟ್,
ಆ ಕಾರಣಕ್ಕೋಸ್ಕರ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸೇ ಬೇರೆ ಇರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈ ಸ್ಟಾಕ್ನ ನಿಮ್ಮ ವಾಚ್ ಲಿಸ್ಟೆಲ್ಲ ಹಾಕಿ ಎಜುಕೇಷನ್ ಪರ್ಪಸ್ಗಾಗಿ ನೀವು ನೋಡಿ. ಓಕೆ, ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.